ಹ್ಞೂನಪ್ಪ, ಈಗ ನೀನೇ ನನಗೆ ಲವ್ ಗುರು. ನನ್ನ ಹೆಂಡತಿನ ಹೇಗೆ ಇಂಪ್ರೆಸ್ ಮಾಡಬೇಕು, ಅವಳ ಮನ್ಸನ್ನು ಹೇಗೆ ಹೊಲಿಸ್ಕೊಳ್ಬೇಕು ಅನ್ನೋದಕ್ಕೆ ಒಂದು ಸ್ವಲ್ಪ ಟಿಪ್ಸ್ ಕೊಡು. ಹೇಗಿದ್ರು ನಿನ್ನ ದಿಶಾ ಜೊತೆ ಅಷ್ಟಕ್ಕಷ್ಟೇ ಇರ್ತೀಯ, ಆದರೆ ನನಗೆ ನನ್ನ ಹೆಂಡತಿನೇ ಸರ್ವಸ್ವ. ಅವಳನ್ನ ನಾನು ಯಾವಾಗಲೂ ಇಂಪ್ರೆಸ್ ಮಾಡ್ತಿರ್ಬೇಕು. ಹಳೇ ಲವರ್ ಬಾಯ್ ಥರ ಅವಳನ್ನ ಯಾವಾಗಲೂ ಖುಷಿ ಪಡಿಸ್ತಿರ್ಬೇಕು. ಆಗಲೇ ಲೈಫು ಸುಂದರವಾಗಿರೋದು. ಇಲ್ದಿದ್ರೆ ಸಂಸಾರ ಮಾಡೋದು ಕಷ್ಟ ಆಗುತ್ತಪ್ಪ. ನನ್ನ ವಿಷಯ ಬಿಡಪ್ಪ, ಮುಗಿದೋದ ಕತೆ ಅದು. ಈಗ ನಿನಗೇನು ಹೇಳ್ಕೊಡ್ಬೇಕು ಹೇಳು. ನಿನ್ನ ನೋವೇನು ಅಂತ ನನಗೆ ಅರ್ಥ ಆಗುತ್ತೆ ಚಿರು. ನನ್ನ ಜೀವನದ ಜೊತೆಗೆ ನಿನ್ನ ಜೀವನನೂ ಸರಿ ಮಾಡೋ ಪ್ರಯತ್ನ ಮಾಡ್ತೀನಿ. ಡೋಂಟ್ ವರಿ ಚಿರು. ಒಬ್ರಿಲ್ಲ ಅಂದ್ಕೂಡ್ಲೆ ನಮ್ಮ ಜೀವನನೇ ಮುಗೀತು ಅಂದ್ಕೊಳ್ಳೋದು ತಪ್ಪು ಕಣೋ. ದೇವ್ರ ಕೊಟ್ಟು ಈ ದೇಹನ ಯಾವಾಗಲೂ ಪ್ರೀತಿಸ್ತಿರ್ಬೇಕು. ಜೀವನ ಇರೋದೇ ಜೀವಿಸೋದಕ್ಕೆ. ನಮ್ಮವ್ರು ನಮ್ಮ ಜೊತೆ ಇಲ್ಲ ಅಂದಾಗ ಎಷ್ಟು ನೋವಾಗುತ್ತೆ ಅನ್ನೋದು ನನಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಬಟ್ ಲೈಫ್ ಶುಡ್ ಗೋ ಆನ್. ವಿ ಶುಡ್ ಎಂಜಾಯ್ ಎವ್ರಿ ಸೆಕೆಂಡ್. ಸರಿ, ಈಗ ಅದೆಲ್ಲ ಬಿಡು. ಈಗ ನೀನು ನನಗೆ ಲವ್ ಟಿಪ್ಸ್ ಕೊಡು. ಹಂಗಾರೆ ನೀನೇ ಇವತ್ತು ಅದಕ್ಕೆ ಹಾಲು ತೊಗೊಂಡೋಗಿ ಕೊಡು. ವಾಟ್? ಯಾಕೋ ನಗ್ತಾ ಇದೆಯಾ? ಇನ್ನೇನು ನಗದೆ ಅಳ್ಳ ಅಲ್ಲ. ಏನಾದ್ರು ಟಿಪ್ಸ್ ಕೊಡು ಅಂದರೆ ನೀನು ಸರ್ವಿಸ್ ಮಾಡು ಅಂತಿದ್ಯಲ್ಲ. ಯೂಶ್ವಲಿ ಹೆಂಡತಿ ಗಂಡನ ತಾನೇ ಹಾಲು ಕೊಡೋದು. ಯಾಕೆ ಗಂಡ ಹೆಂಡತಿ ಸೇವೆ ಮಾಡಬಾರ್ದಾ? ದೀಪ ಅವ್ರ ಕಾಲೆಲ್ಲ ಒತ್ಕೊಟ್ಟಿದ್ದೀನಿ ಗೊತ್ತಾ ನಾನು. ಹಾಂ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸೊ ಈಗ ನಾನು ಸೌಂದರ್ಯಕ್ಕೆ ಸೇವೆ ಮಾಡಬೇಕು ಅಂತ ಹೇಳ್ತಿದ್ಯಾ? ಹೌದು. ಗಂಡ ಹೆಂಡತಿನ ಇಂಪ್ರೆಸ್ ಮಾಡಬೇಕಾದ್ರೆ ಬೇಕಾಗಿರೋ ಮೊದಲನೇ ಟಿಪ್ಪೇ ಪ್ರೀತಿ, ಕಾಳಜಿ. ಒಳ್ಳೆ ಐಡಿಯಾ, ಹಾಗೆ ಮಾಡ್ತೀನಿ. ಸಾರಿ, ನಾನು ಬಂದಿದ್ದು ಡಿಸ್ಟರ್ಬ್ ಆಯ್ತಾ? ನೀವೇನೋ ಇಂಪಾರ್ಟೆಂಟ್ ಡಿಸ್ಕಸ್ ಮಾಡ್ತಿದ್ರಿ ಅನ್ಸ. ಅಯ್ಯೋ, ಹಾಗೇನೂ ಇಲ್ಲ ದಿಶಾ, ಬಾ. ಪಾವ ತಗೊಳ್ಳಿ ಹಾಲು. ಅರೆ, ಇದ್ಯಾರಿಗಿದು? ಇನ್ಯಾರಿಗೆ? ನಿಮಗೆ ಮತ್ತೆ ನಿಮ್ಮ ವೈಫ್ಗೆ. ಸಡನ್ ಆಗಿ ಏನಿದು ಹಾಲು ತಂದು ಕೊಡ್ತಿದ್ಯಾ? ಏನಿಲ್ಲ, ತುಂಬ ದಿವಸ ಆದಮೇಲೆ ನೀವು ಮನೆಗೆ ಬಂದಿದ್ದೀರಾ ಅಲ್ವಾ, ನಿಮ್ಮಿಬ್ರು ಸಂಬಂಧ ಚೆನ್ನಾಗಿರಲಿ ಅಂತ ಈ ಹಾಲು ತೊಗೊಂಡು ಬಂದಿದ್ದೀನಿ. ತಗೊಳ್ಳಿ ಬಾವ. ಥ್ಯಾಂಕ್ ಯು. ಓ, ಹಾಗಿದ್ರೆ ಹಾಲು ಕೊಟ್ರೆ ಸಂಬಂಧಗಳೆಲ್ಲ ಸರಿ ಹೋಗುತ್ತಾ? ಅದು ನಂಗೆ ಗೊತ್ತಿಲ್ಲ ಭಾವ, ಬಟ್ ಗಂಡ ಹೆಂಡತಿ ಮಧ್ಯೆ ಏನೇ ಸಮಸ್ಯೆ ಇದ್ರು ಹಾಲು ಕೊಟ್ಟು ಪ್ರೀತಿಯಿಂದ ಮಾತಾಡಿ ಬಗೆಹರಿಸ್ಬೋದು ಅಂತಾರೆ. ಹಾಂ, ಹೌದೌದು, ಇರ್ಬೋದೇನೋ. ಎನಿವೆ, ಒನ್ಸ್ ಅಗೇನ್ ಥ್ಯಾಂಕ್ಸ್ ದಿಶಾ. ವೆಲ್ಕಮ್ ಬಾವ. ಗುಡ್ ನೈಟ್. ಗುಡ್ ನೈಟ್.